ಹ್ಯಾಪಿ ಆ್ಯನಿವರ್ಸರಿ. ನಮ್ಮ ಕೋಳಿ ರೆಡಿ ಆಗ್ತೈತೆ ನೋಡಿ. ಮುದ್ದೆ ಚಿಕನ್ ಸಾರು ತಿನ್ನೋಣ ಬನ್ನಿ. ಗಾಳಿ ಆಡಬೇಕು ಅವನಿಗೆ ಜಾಸ್ತಿ, ಅದಕ್ಕೆ ಎಲ್ಲ ಕಿಟಕಿನೂ ತೆಗ್ದಿದ್ದೀವಿ. ಇವಾಗ ಮಳೆ ನಿಲ್ತು. ಚೆನ್ನಾಗಿರುತ್ತೆ ವಿಡಿಯೋಸು. ಭೀಮನ್ಗೆ ಸರ್ಜರಿ ಆಗಿ 5 ದಿನ ಆಗೈತೆ. ಇವಾಗ ತಿರ್ಗಾ ವಾಪಸ್ಸು ಅವ್ನಿಗೆ ಡ್ರೆಸ್ಸಿಂಗ್ ಮಾಡ್ಸೋಕೆ ಕರ್ಕೊಯ್ತಾ ಇದ್ದೀನಿ. ನೋಡಿ ಆ್ಯಕ್ಟಿವ್ ಆಗಿ ಅವನೇ ಫುಲ್ಲು ಓಡಾಡ್ತಾನೆ, ಎಲ್ಲ ಮಾಡ್ತಾನೆ. ಆಯವಾಸಿ ಆಗ್ಬೇಕಷ್ಟೇ. ಸೊ ಇವತ್ತು ಡ್ರೆಸ್ಸಿಂಗ್ ಮಾಡ್ಸೋಕೆ ತಿರ್ಗಾ ಬೆಂಗಳೂರು ಕರ್ಕೊ ಹೋಗ್ತಾ ಇದೀವಿ. ಕಾರಲ್ಲಷ್ಟು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಹೆಂಗೆ ಹೋಗಿ ಕುತ್ಕೋತಾನೆ. ಈ ಹಾಸ್ಪಿಟಲ್ ಕರ್ಕೊ ಬಂದು ಡ್ರೆಸ್ಸಿಂಗ್ ಮಾಡ್ಸೋಕ್ಕೆ. ನೋಡಿ ಭೀಮನ್ ಥರನೇ ಇನ್ನೊಂದು ಅದು ಕೊಟ್ಟು ಬಂದೈತೆ. ಸೊ ಇವಾಗ ಡ್ರೆಸ್ಸಿಂಗ್ ಮಾಡ್ಸೋಕ್ಕೆ ಟೋಕನ್ ತೊಗೊಂಡಿದ್ದೀನಿ, ವೆಯ್ಟ್ ಮಾಡ್ತಾ ಇದೀವಿ ಇಲ್ಲೇ OPD ಹತ್ರ. ಇವತ್ತು ಯಾಕೋ ಹೆವಿ ಗಲಾಟೆ ಮಾಡ್ತಾವನೆ. ಸುಮ್ಮನೆ ಗೈಸ್, ಇವಾಗ ಡ್ರೆಸ್ಸಿಂಗ್ ಮಾಡಿಸಿದ್ವಿ. 5 ದಿನದ್ದು ಡ್ರೆಸ್ಸಿಂಗ್ ಇವಾಗ ಮುಗೀತು. ಸೊ ನಮ್ಮ ಭೀಮನ್ ಟ್ರೀಟ್ ಮಾಡಿದ ಡಾಕ್ಟರ್ ಇವರೇ, ನಿಶಾಂತ್ ಸರ್ ಅಂತ. ಸೊ ತುಂಬಾ ಚೆನ್ನಾಗಿ ನೋಡಿದ್ರು, ತುಂಬಾ ಕೇರಿಂಗಾಗಿ ನೋಡಿಕೊಂಡು ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಡ್ರೆಸ್ಸಿಂಗ್ ಆಗೈತೆ. ಇನ್ನೊಂದು 15 ಡೇಸ್ ಡೇ ಆಫ್ ಸರ್ಜರಿಗೆ ಬಂದು ಸ್ಟಿಚಸ್ ಬಿಚ್ಚಬೇಕು ಅಷ್ಟೇ. ಸೊ ಇವಾಗ ನೋಡಿ ಆರಾಮಾಗಿ ಅವನೇ, ಗಾಯನೂ ಒಣಗುತ್ತೆ. ಡ್ರೆಸ್ಸಿಂಗ್ ಮುಗಿದೈತೆ ಇವಾಗ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೊರಟ್ವಿ ಕ್ಯಾಬ್ ಮಾಡ್ಕೊಂಡು. ಇವಾಗ ನಮ್ಮ ಅಪ್ಪ ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಐತೆ, ಎಲ್ಲ ಇಳ್ಕೋತಾರೆ. ನಾನು ಒಬ್ಬನೇ ಇವಾಗ ಭೀಮನ್ ಕರ್ಕೊಂಡು ಮನೆಗೆ ಹೋಗ್ತೀವಿ. ಆ್ಯಕ್ಟಿವ್ ಆಗಿ ಅವ್ನು ನೋಡಿ. ಇವಾಗ ಅವತ್ತು ಫುಲ್ ಡಲ್ ಆಗಿಬಿಟ್ಟಿದ್ನಲ್ಲ, ಇವತ್ತು ನೋಡಿ 5 ದಿನ ಆದಮೇಲೆ ತಿರ್ಗಾ ನಾರ್ಮಲ್ ಆಗೋನು. ನೋವೇನಿಲ್ಲ, ಇವಾಗ ಗಾಯ ವಾಸಿ ಆಗಬೇಕಷ್ಟೇ. ಇದು ಕರ್ಕೊಬಂದೆ ಮನೆಗೆ. ಟೀ ಶರ್ಟ್ ಹಾಕಿ ಹಿಂದೆಗಡೆ ಅಂತ ಹೇಳೋರೆ, ಯಾಕಂದರೆ ಗಾಯ ನೆಕ್ಬಿಡ್ತಾನೆ, ಆಮೇಲೆ ಗಾಯ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ. ಸೊ ಇವಾಗ ಟೀ ಶರ್ಟ್ ಹಾಕಿದ್ದೀವಿ. ಜಾಸ್ತಿ ಓಡಾಡಿಸ್ಲೂಬಾರ್ದು, ಅದಕ್ಕೆ ಇವಾಗ ಬೆಲ್ಟ್ ಹಾಕಿರೋದು. ಹಿಂದೆ ಇಲ್ಲ ಹಾಕಿದ್ದೀನಿ ನೋಡಿ ಸೊಂಟಕ್ಕೆ. ಮಾಸ್ಕು, ಬೆಲ್ಟು, ಟೀ ಶರ್ಟು ಎಲ್ಲ ಹಾಕಿರೋದು. ಒಂದು ಸ್ವಲ್ಪ ಮುಖ ಕೈಕಾಲು ತೊಳ್ಕೊಂಡು ಸುಸ್ತಾಗ್ಬಿಟ್ಟೈತೆ. ಒಂಚೂರು ಏನಾದ್ರು ತಿಂತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡಿದ್ದೆ. ಇವಾಗ ಹೋಗ್ಬಿಟ್ಟು ಮನೆಗೆ ಚಿಕನ್ ತರಬೇಕು. ಮತ್ತು ಇನ್ನೊಂದು ಏನಂತಂದರೆ, ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಮತ್ತು ನಮ್ಮ ಅಪ್ಪನ ಬರ್ತಡೇ ಎರಡೂ ಒಂದೇ ದಿನ. ಸೊ ಅದಕ್ಕೆ ಹೋಗ್ಬಿಟ್ಟು ಕೇಕ್ನ ತೊಗೊಬರ್ತೀನಿ. ನಮ್ಮ ಅಪ್ಪ ಬೆಂಗಳೂರಲ್ಲಿ ಅವರೇ ಬರ್ತಾವ್ರೆ ಇವಾಗ. ಸೊ ಚಿಕನ್ ತಂದ್ಬಿಟ್ಟು ಕೇಕ್ ತೊಗೊಬರೋಣ. ಇವಾಗ ಮಳೆ ಬರ್ತಿತ್ತು ಊರಲ್ಲಿ ನೋಡಿ, ಇವಾಗ ಮಳೆ ನಿಲ್ತು. ಲೈಟಾಗಿ ಮಳೆ ಬರ್ತಿತ್ತು. ಫುಲ್ಲು ವೆದರೆಲ್ಲ ಇವಾಗ ಮಧ್ಯಾಹ್ನ ಒಳ್ಳೆ ಸಂಜೆ ಆದಂಗೆ ಆಗ್ಬಿಟ್ಟೈತೆ ಮಳೆ ಬಂದು. ಗೈಸ್, ಇಲ್ಲೇ ನಮ್ಮೂರ ಪಕ್ಕ ಒಂದು ಬೇಕ್ರಿ ಐತೆ, ಇಲ್ಲೇ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಕೇಕ್ ತೊಗೊಬೋಣ ಮನೆಗೆ. ಈಸ್ ನಮ್ಮ ಮನೇಲಿ ಪೇಸ್ಟ್ರಿಗಿಂತ ಜಾಸ್ತಿ ಚಾಕ್ಲೇಟ್ ಕೇಕ್ನ ಇಷ್ಟಪಡ್ತಾರೆ, ಅದಕ್ಕೆ ಅದನ್ನೇ ತೊಗೊಂಡೆ. ಸೊ ಸ್ಪಾರ್ಕು ಮತ್ತು ಒಂದು ಬ್ಲಾಸ್ಟರ್ ತೊಗೊಳ್ಳೋಣ. ಈಗ ಕೇಕ್ ತೊಗೊಂಡೆ. ನಮ್ಮೂರ ಪಕ್ಕ ಶಾನ್ಭಾಗ್ನಳ್ಳಿ ಬೇಕ್ರಿ, ಇಲ್ಲೇ ಚೆನ್ನಾಗಿರುತ್ತೆ ಕೇಕು. ರಾಮನಗರದವರೆಗೂ ಹೋಗ್ಬೇಕಿತ್ತು, ಇವಾಗ ಇಲ್ಲಿ ಬೇಕ್ರಿ ಆಗ್ಬಿಟ್ಟು ಇಲ್ಲೇ ತೊಗೊಂಡೆ. ನಮ್ಮ ಅಪ್ಪನ ಗಾಡಿ ಎತ್ಕೊಬಂದಿದ್ದೀನಿ. ಹೋಗೋಣ ಬನ್ನಿ ಮನೆಗೆ. ಚಿಕನ್ ತೊಗೋಬೇಕು ಇವಾಗ. ಗೈಸ್, ಕೋಳಿ ಅಂಗಡಿಗೆ ಬಂದ್ಬಿಟ್ಟು ಕೋಳಿ ಹಾಕ್ಸಿದ್ದೀನಿ, ಕೋಳಿ ಕ್ಲೀನ್ ಮಾಡಿಸ್ತಿದ್ದೀನಿ ಮನೆಗೆ. 1-2 kg. ಅದು ನೋಡಿ, ಈ ಕಡೆ ಸೈಡ್ ಹೋದ್ರೆ ನಮ್ಮೂರು ಒಳಗಡೆ, ನಮ್ಮೂರು ಆರ್ಚಿದು. ಮಳೆ ಬಂದ್ಬಿಟ್ಟು ಒಳ್ಳೆ ಸಕ್ಕತ್ತಾಗೈತೆ ವೆದರ್ ಇವತ್ತು ನಮ್ಮೂರು ಸೈಡು. ಒಳಗೋದ್ರೆ ನಮ್ಮ ಕೋಳಿ ರೆಡಿ ಆಗ್ತೈತೆ ನೋಡಿ, ಬರ್ನಿಂಗ್ ಆಗ್ತೈತೆ. 2 kg 400 ಗ್ರಾಮ್ ಕೋಳಿ ತೊಗೊಂಡಿದ್ದು ನಾನು. ಚಿಕನ್ ತಗೊಂಡೆ. ನಮ್ಮ ವ್ಯೂವರ್ಸ್ ನೋಡ್ತೀರಾ ವಿಡಿಯೋನ ನೀವು? ಚೆನ್ನಾಗಿರುತ್ತೆ ವಿಡಿಯೋಸು ನೋಡಿ. ಎಲ್ಲ ಕಡೆ ಚಿಕ್ಕ ಹುಡುಗರೇ ಜಾಸ್ತಿ ನಮ್ಮ ವ್ಯೂವರ್ಸ್ ನೋಡೋದು ದೊಡ್ಡವ್ರಿಗಿಂತ. ಆಲ್ಮೋಸ್ಟ್ ನನಗೆ ವ್ಯೂವರ್ಸಲ್ಲಿ ಜಾಸ್ತಿ ಚಿಕ್ಕ ಹುಡುಗರೇ ಇರ್ತಾರೆ. ಎಂಗೇಜರು ಚಿಕ್ಕ ಹುಡುಗರೇ ಜಾಸ್ತಿ ನಮ್ಮ ವೀಡಿಯೋಸ್ ನೋಡೋದು. ದೊಡ್ಡವರು ನೋಡ್ತಾರೆ, ಜಾಸ್ತಿ ಚಿಕ್ಕ ಹುಡುಗರು ಇಷ್ಟಪಡ್ತಾರೆ ನನ್ನ. ಹೌದಾ? ನಡೀರಿ ಇವಾಗ ಮನೆಗೆ ಹೋಗೋಣ. ಚಿಕನ್ ತೊಗೊಂಡೆ ಮತ್ತು ಕೇಕ್ ತೊಗೊಂಡಿದ್ದೀನಿ. ನಮ್ಮೂರಿಗೆ ಹೋಗೋಣ ನಡೀರಿ. ನಮ್ಮೂರು ರೋಡ್ ನೋಡಿ ಹೆಂಗೈತೆ. ಒಳ್ಳೆ ಮಳೆಗಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ. ಈ ಕಡೆ ಸೈಡ್ ನೋಡಿ ಅಡಿಕೆ ತೋಟ ಐತೆ, ಮಾವಿನ ಮರಗಳು, ಸೀಮೆ ಹುಲ್ಲುಗಳು, ಅಲ್ಲಿ ನೋಡಿ ನಾಯಿಗಳು. ಇಲ್ಲಿ ನೋಡಿ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಇದು ನಮ್ಮೂರನ್ನ ಕಾಯ್ತಾರೆ ಅವರೆಲ್ಲ. ಗೈಸ್, ಮನೆಗೆ ಬಂದೆ ನೋಡಿ. ಭೀಮ ಇವಾಗ ಆ್ಯಕ್ಟಿವ್ ಆಗಿದ್ದಾನೆ. ಅವ್ನು ಜಾಸ್ತಿ ಎಗರದಿರೋ ಥರ ಮತ್ತು ಓಡಾಡದಿರೋ ಥರ ಹುಷಾರಾಗಿ ನೋಡ್ಕೋಬೇಕಷ್ಟೇ. ನೋವೇನಿಲ್ಲ ಅವನಿಗೆ, ಬಟ್ ಆದರೂ ಇನ್ನೂ ಗಾಯ ಫುಲ್ ವಾಸಿ ಹೋಗೋವರೆಗೂ ಹುಷಾರಾಗಿ ನೋಡ್ಕೋಬೇಕು. ಗೊತ್ತಾಗಲ್ಲ ಅವ್ನಿಗೆ. ಅದಕ್ಕೆ ಈ ಮಾಸ್ಕ್ ಹೆಂಗೆ ಹಾಕಿರೋದು ಅಂದರೆ ನೆಕ್ಕೋಬಿಡ್ತಾನೆ, ಕೆರ್ತ ಅಲ್ವ ಗಾಯ. ಅದಕ್ಕೆ ಮಾಸ್ಕ್ ತೆಗಿಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಫುಲ್ ಗಾಯ ವಾಸಿ ಆಗೋವರೆಗೂ ಈ ಮಾಸ್ಕ್ ಹಾಕೇ ಇರಬೇಕು.
ಟೆರಸ್ ಮೇಲೆ ಕರ್ಕೊಬಂದ್ರೆ ಅಲ್ಲೇ ಮಲ್ಕೊಬಿಟ್ಟವನೆ, ಎದೊಳ್ದಾನೆ ಇಲ್ಲ. ತುಂಬ ದಿನ ಆಗಿತ್ತು ಇನ್ನು ಟೆರಸ್ ಮೇಲೆ ಕರ್ಕೊಬಂದು. ಮೆಟ್ಲು ಹಚ್ಬಾರ್ದು ಅಂದಿದ್ರು, ಇವಾಗ ಏನಿಲ್ಲ ಮೆಟ್ಲು ನಿಧಾನಕ್ಕೆ ಹತ್ಬೋದು ಅಂದರು, ಅದಕ್ಕೆ ಮೇಲೆ ಕರ್ಕೊಬಂದೆ. ಅವ್ನು ತುಂಬ ದಿನ ಆಗಿತ್ತಲ್ಲ ಟೆರಸ್ ಮೇಲೆ ಬಂದು, ಅದಕ್ಕೆ ಮಲ್ಕೊಂಡೇ ಬಿಟ್ಟ. ಒಂದು 10 ನಿಮಿಷ ಮಲ್ಕೊಳ್ಳಿ, ಸಮಾಧಾನ ಆಗುತ್ತೆ ಅವನಿಗೆ. ಫಸ್ಟು ಅಲ್ಲಿ ಮೇಲ್ಗಡೆ ಮಲ್ಕೊಂಡಿದ್ದ, ಒಂದು 10 ನಿಮಿಷ ಮಲಗಿಸ್ದೆ. ಇವಾಗ ತಿರ್ಗಾ ಮೆಟ್ಲು ಇಳ್ಕೊಂಡು ಕರ್ಕೊಯ್ತಾ ಇದೀನಿ, ತಿರ್ಗಾ ಇಲ್ಲಿ ಮಲ್ಕೊಂಡ. ಫುಲ್ಲು ನಾಟಕ ಮಾಡ್ತಾವ್ನು. ಮನೆಗೆ ಹೋಗ್ಬಿಟ್ರೆ ಮಾಸ್ಕ್ ಹಾಕ್ಬಿಡ್ತೀವಿ ಮಕ್ಕಕ್ಕೆ ಅಂತ. ಯಾರಾದರೂ ನಾಯಿ ತಗೋತಿದ್ದೀರಾ ಅಂದರೆ ಯೋಚನೆ ಮಾಡಿ, ನಿಮ್ಮ ಮಕ್ಕಳನ್ನ ಹೆಂಗೆ ಸಾಕ್ತೀರಾ ಹಂಗೇ ಸಾಕಬೇಕು. ಸೇಮ್ ಮಗು ಇದ್ದಂಗೆ. ಒಂದು ಸಲ ತಗೊಂಡ್ಮೇಲೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ನಡೀತಾ ಐತೆ, ಮ್ಯಾಚ್ ನೋಡ್ತಾ ಇದ್ದೀನಿ. ನೋಡಿದ ತಕ್ಷಣ ಅಲ್ಲ, ವಿಡಿಯೋ ಆನ್ ಮಾಡಿದ ತಕ್ಷಣ ಕ್ಯಾಚ್ ಡ್ರಾಪ್ ಆಗೋಯ್ತು. ವಿಡಿಯೋ ಆನ್ ಕ್ಯಾಚ್ ಡ್ರಾಪ್ ಆಗೋಯ್ತು. ಕ್ಯಾಚ್ ಹಿಡ್ದಿರ ಹೆಂಗಿರೋದು ಹಂಗೆ ಸೆಲೆಬ್ರೇಟ್ ಮಾಡ್ಬಿಡ್ತಿದ್ದೆ ನಾನು. ನಮ್ಮ ಅಪ್ಪ ಬರ್ತಾವ್ರು ಇವಾಗ ಬೆಂಗಳೂರಿಂದ. ಹೋಗ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಬರ್ತೀನಿ. ಅಲ್ಲಿ ಸಾಂಬನಹಳ್ಳಿಗೆ ಬರ್ತಾರೆ, ಅಲ್ಲಿಂದ ನಾನು ಕರ್ಕೊಬರ್ತೀನಿ. ನಮ್ಮೂರವರೆಗೂ ಬಸ್ ಬರೋಲ್ಲ ಈ ಟೈಮಲ್ಲಿ. ಸೊ ಹೋಗ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಬರೋಣ. ರೆಡಿ ಮಾಡಿಬಿಟ್ಟು ನಮ್ಮ ಅಪ್ಪನ ಬರ್ತಡೇ ಮತ್ತು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡಿ. ಶಾನ್ಭಾಗ್ನಹಳ್ಳಿಗೆ ಬಂದೆ, ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಬಸ್ಸಲ್ಲಿ ಬರ್ತಾವ್ರೆ ರಾಮನಗರದಿಂದ. ಇಲ್ಲಿವರೆಗೂ ಬರುತ್ತಾ ಬಸ್ಸು, 3 ಒಳವರೆಗೂ ಬರೋಲ್ಲ ಆ ಬಸ್ಸು. ಅದಕ್ಕೆ ಶಾನ್ಭಾಗ್ನಹಳ್ಳಿಯಿಂದ ಕರ್ಕೋಗಿ ಬಂದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ಅಪ್ಪನಿಗೆ. ನಮ್ಮ ಅಪ್ಪನ ಬರ್ತಡೇ ಗೈಸ್ ಇವತ್ತು. ಸೆಲೆಬ್ರೇಟ್ ಮಾಡೋಣ, ಮನೆಗೆ ಕೇಕ್ ಎಲ್ಲ ತಂದಿದ್ದೀನಿ. ನಮ್ಮ ಭೀಮನ್ಗೆ ಫುಲ್ ಹುಷಾರಿದ್ದಿದ್ರೆ ಎಲ್ಲರೂ ಹೋಗ್ಬಿಟ್ಟು ಹೊರಗಡೆ ಸೆಲೆಬ್ರೇಟ್ ಮಾಡ್ತಿದ್ವಿ ಒಂದು ಸ್ವಲ್ಪ ಜೋರಾಗಿ. ಬಟ್ ಆದರೆ ಭೀಮನ್ಗೆ ಹುಷಾರಿಲ್ವಲ್ಲ, ನಮ್ಮ ಮನೆಯವ್ರಿಗೂ ಒಂಥರ ಬೇಜಾರೈತೆ. ಅದಕ್ಕೆ ಸಿಂಪಲ್ಲಾಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವಿ ಮನೇಲೆ. ಬಂತು ನೋಡಿ ಬಸ್ಸು, ಈ ಬಸ್ಸಲ್ಲೇ ಬಂದಿರ್ತಾರೆ ನಮ್ಮಪ್ಪ. ಅಲ್ಲ ನೋಡಿ ಬಂದರು ನಮ್ಮಪ್ಪ, ಕರ್ಕೋಗೋಣ ಈಗ ಮನೆಗೆ. ನಮ್ಮಪ್ಪನ ಬರ್ತಡೇ ಮತ್ತು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಮತ್ತು ಭೀಮಂದು ಇನ್ನೊಂದು 2 ತಿಂಗಳು ಬರ್ತಡೇ ಒಂದು. ಭೀಮಂದು ಇನ್ನೊಂದು 2 ತಿಂಗಳು ಬರ್ತಡೇ ಬರುತ್ತೆ. ಕೇಕ್ ತೊಗೊಂಡೋಗಿ ಕಟ್ ಮಾಡ್ಸೋಣ ಬನ್ನಿ. ಅಮ್ಮ ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಇವಾಗ ಕೇಕ್ ಕಟ್ ಮಾಡಿಸೋಣ. ಆ್ಯನಿವರ್ಸರಿ ಮತ್ತು ಬರ್ತಡೇ 2 ಒಟ್ಟಿಗೆ ಒಂದೇ ಕೇಕಲ್ಲಿ ಮುಗಿಸ್ಬೋಣ ಇವಾಗ. ಫ್ಯಾನ್ ಆಫ್ ಮಾಡ್ಬಿಡ್ತೀನಿ ಇರು, ಸ್ಪಾರ್ಕ್ ಇದಾಗೋಯ್ತು. ಭೀಮನ್ಗೆ ಜೀಪ್ ಇಟ್ಬಿಟ್ಟು ಮುಂದೆಗಡೆ ನಿಲ್ಲಿಸಿ ಸುಮ್ಮನೆ. ಇದು ಹಚ್ಬೇಕು ಇಬ್ರು ಫಸ್ಟು. ಇನ್ನೊಂದು ಬೆಂಕಿ ಪಟ್ಟಣ ಇಲ್ವೇ? ಸುಮ್ಮನೆ ಆಯ್ತೀರ ನೀನು ಹಚ್ಚು, ಸೈಡ್ಗೆ ಇಡ್ಕೊ. ಬಿಡು ಅಪ್ಪಾಜಿ ಹಚ್ಚದು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಆ್ಯನಿವರ್ಸರಿ. ಐಸ್ ಕಾಮೆಂಟಲ್ಲಿ ವಿಶ್ ಮಾಡಿ. ನಮ್ಮ ಅಪ್ಪ ಅಮ್ಮನಿಗೆ ಆ್ಯನಿವರ್ಸರಿ ಮತ್ತು ನಮ್ಮ ಅಪ್ಪನ ಬರ್ತಡೇ ಇದೆ. ಕಟ್ ಮಾಡಿ ಕೇಕು. ಇರು ಸೈಡ್ಗೆ ಇಡ್ತೀನಿ. ಇರು ಫೋಟೋ ತಕ್ಕೊಳ್ಳೆ. ಕಟ್ ಮಾಡು, ಕಟ್ ಮಾಡ್ಬಿಡು. ತಿನ್ಸೋ, ಇಬ್ರು ತಿನ್ಸ್ಕೊಳ್ಳಿ. ಹೇಳಲೆ ಎಲ್ರ ಮನೇಲೂ ಅಪ್ಪ ಅಮ್ಮ ಹಿಂಗೇನೆ. ಮೊನ್ನೆ ತಾನೇ ಇಬ್ರು ಕಿತ್ತಾಡ್ತಿದ್ರು. ಎಲ್ರ ಮನೇಲೂ ಹಂಗೇನೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಲವ್ ಆ್ಯನಿವರ್ಸರಿ ಮಾಡ್ಕೊತ. ಆಯ್ತೀರಾ ಅವ್ನು ನೋಡಲ್ಲಿ ನನ್ಗೆ ಕೊಡಿ ಅಂತ ಒಂಚೂರು ಬ್ರೆಡ್ ಥರ ಕೊಡ್ತೀನಿ. ಇರೋ ಆಯಿತು ಸುಮ್ಮನೆ 5 ಮಿನಿಟ್ಸ್ ಕೊಡ್ತೀನಿ. ಇರೋ ನೀನು ತಿನ್ನಬಾರ್ದು. ಒಂಚೂರು ತಿನ್ಸಿ ಸಾಕು. ಒಂದೇ ಕೈ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಅಷ್ಟೇ ಮುಗೀತು. ಆಯ್ತಿರೋ ಅವ್ನಿಗೆ ಚಾಕ್ಲೇಟ್ ಕೇಕ್ ಎಲ್ಲ ತಿನ್ನಿಸ್ಬಾರ್ದು, ಬರೀ ಬ್ರೆಡ್ ಒಂಚೂರು ಕೊಡೋಣ. ಇಲ್ಲ ಹೆವಿ ಗಲಾಟೆ ಮಾಡಿಬಿಡ್ತಾನೆ. ಸುಮ್ಮನಿರು ಆಯ್ತೀಗ. ಒಂಚೂರು ಕೊಟ್ಟೆ, ಸುಮ್ಮನಿರ್ಬೇಕೀಗ. ಸೊ ಗಲಾಟೆ ಮಾಡಬಾರ್ದು. ಆಯಿತು ಸೆಲೆಬ್ರೇಷನು, ಎಲ್ಲರೂ ವಿಶ್ ಮಾಡಿಬಿಡಿ. ಐಸ್ ನಮ್ಮ ಮನೇಲಿ
ಒಳ್ಳೆ ಭಾನುವಾರದ ಬಾಡೂಟ ಮಾಡವ್ರೆ. ಚಿಕನ್ ತಂದಿದ್ನಲ್ಲ, ಮುದ್ದೆ ಚಿಕನ್ ಸಾರು ತಿನ್ನೋಣ ಬನ್ನಿ. ಭೀಮನ್ ಬಗ್ಗೆ ತುಂಬ ಜನ ಕೇಳಿದ್ರಿ. ಹುಷಾರಾಗಿದ್ದಾನೆ, ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.